ಭೇಟಿಯಾಗಿದ್ದೀರಿ ಸರ್, ಬಿಹಾರಕ್ಕೂ ಹೋಗ್ತಾ ಇದ್ದೀರಿ. ನೋಡಿ, ಬಿಹಾರ ಜನತೆ ಬಹಳ ಶ್ರಮಜೀವಿಗಳು. ನನಗೆ ಬಹಳ ಸಂತೋಷ ಆಯಿತು. ಬಹುತೇಕರು ಇಲ್ಲಿ ಬಂದು ಸೇರ್ಕೊಂಡು ಕನ್ನಡ ಮಾತಾಡ್ತಾ ಇದ್ದಾರೆ. ಬಹಳ ಜನದ ಓಟು ಇಲ್ಲೂ ಇದೆ, ಕೆಲವರು ಓಟ್ ಅಲ್ಲೂ ಇದೆ. ಅಲ್ಲಿ ಓಟ್ ಉಳಿಸ್ಕೊಂಡಿದ್ದಾರೆ. ಅವ್ರ ನಂಟಸ್ತನ ಇದೆ. ಬೆಂಗಳೂರು ನಗರಕ್ಕೆ ಬಂದು ಸೇವೆ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಾನು ಮಹಾಗಠಬಂಧನ್ಗೆ ವೋಟ್ ಹಾಕಬೇಕು ಅಂತ ಮನವಿ ಮಾಡ್ಕೊಳ್ಳಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಆಮೇಲೆ ಅವ್ರು ಕೇಳಿದೆ, ನಿಮ್ದೇನಾದ್ರು ಕಚೇರಿ ಇದೆಯಾ ಅಂತ. ಕಚೇರಿ ಇಲ್ಲ ಅಂತ ಹೇಳಿದ್ರು. ಮುಂದಕ್ಕೆ ನೆಕ್ಸ್ಟ್ ನಾನು CA ಸೈಟ್ಗೆ ರಿಸರ್ವೇಷನ್ ಮಾಡಿ ಕರಿತೀನಿ. ಈಗಾಗಲೇ ಅಸ್ಸಾಂಗೆ ಹೋಗಿದ್ದಾಗ ಅಲ್ಲಿ ಅಸ್ಸಾಂ ಅವರೆಲ್ಲ ಕೇಳ್ಕೊಂಡ್ರು. ನಾನು ಜುಬಿನ್ ಅವರ ಅಂತ್ಯ 12ನೇ ದಿನ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವರು ನಮಗೆ ಜಾಗ ಇಲ್ಲ ಸಂಘಟನೆಗೆ ಅಂತ ಹೇಳಿದ್ರು. ಸೊ ಅವ್ರಿಗೂ ನಾನು ಮಾತು ಕೊಟ್ಟು ಬಂದಿದ್ದೀನಿ. ಅದಕ್ಕೆ ಇಲ್ಲೂ ಕೇಳಿದ್ದೀನಿ, ಅವ್ರಿಗೂ ಅರ್ಜಿ ಹಾಕೊಳ್ಳಿ ಅಂತ ಹೇಳ್ತೀನಿ. ಅವ್ರಿಗೊಂದು ಸಣ್ಣ ಒಂದು ಸಮುದಾಯ ಭವನನೋ ಒಂದು ಕಚೇರಿಯನ್ನು ಮಾಡ್ಕೊಳ್ಳಿಕ್ಕೆ ಅವ್ರಿಗೊಂದು ಜಾಗ ಕೂಡ ನಾನು 3 ದಿನದ ರಜೆ ಕೊಡಿಸೋದು ಮಾಡ್ತೀನಿ. ಆಮೇಲೆ ನಾನು ಎಲ್ಲ ನಮ್ಮ ಅಪೀಲ್ ಮಾಡ್ತೀನಿ. ಎಲ್ಲ ಯಾರು ಬಿಹಾರ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ವೋಟ್ ಇದೆ, ಅವ್ರಿಗೆಲ್ಲ ಬೆಂಗಳೂರು ನಗರದಲ್ಲಿ ರಾಜ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಯಾರು ಬಿಹಾರ್ ಅವರ ವೋಟ್ ಇದೆಯೋ ಆ ವೋಟ್ ಅಲ್ಲೇ ಉಳಿಸ್ಕೊಂಡಿದ್ರೆ, ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರೆ ಅಂಥವ್ರಿಗೆಲ್ಲ ಒಂದು 3-4 ದಿನ ರಜಾ ಕೊಡಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ತಮ್ಮ ಮುಖಾಂತರ ಮನವಿ ಮಾಡಿಕೊಡ್ತೇನೆ. ಐ ಅಪೀಲ್ ಟು ಆಲ್ ದಿ ಆರ್ಗನೈಸೇಷನ್ಸ್ ಇನ್ಕ್ಲೂಡಿಂಗ್ ಕ್ರೆಡೈ and all the contractors and all the institutions, for those who are working here and having their vote in Bihar, they should be given at least 4-5 days leave for them, because they should go and franchise their vote, because Mahagathbandhan should come to power. Tejasvi Yadav should become the chief minister. For the progress of Bihar, the only alternative is Mahagathbandhan. So I request all of them, I appeal to all of them, ಎಲ್ಲ ಉದ್ಯಮಿಗಳಿಗೆ ಯಾರು ಬಿಹಾರದವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀರಿ ಅವ್ರನ್ನೆಲ್ಲ ವಾಪಸ್ ನೀವು ಕಳಿಸಬೇಕು. ಯಾರು ವ್ಯಾಪಾರ ಮಾಡ್ತಾ ಇದ್ದೀರಿ ಅವರೆಲ್ಲ ಹೋಗಿ ವೋಟ್ ಹಾಕ್ಲಿಕ್ಕೆ ನೀವು ರಜಾ ಕೊಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತೀನಿ. ನಂದು ನೋಡ್ಬೇಕು, ನಾನು 5ನೇ ತಾರೀಕು ಸಾಯಂಕಾಲ ನಂದು ಕೋರ್ಟು ಇದೆ. 6ನೇ ತಾರೀಕು ನಾನು ನೋಡ್ತೀನಿ. 5ನೇ ತಾರೀಕು ಒಂದು ಪುಸ್ತಕ ಬಿಡುಗಡೆ ಇದೆ ನಂದು. ಅದಾದ್ಮೇಲೆ ನಾನು ಯೋಚನೆ ಮಾಡ್ತೀನಿ. ಯಾರು ಹೈಕಮಾಂಡ್ ಯಾರು ಈಗ ಸದ್ಯಕ್ಕೆ ನಾನು ಭೇಟಿ ಮಾಡಲ್ಲ. ಈಗ ಏನಾದ್ರು ನಾವು ಎಲೆಕ್ಷನ್ ಇವರು ಬಿಹಾರಿಗಳು ನಿಮಗೆ ದೊಡ್ಡ ಸ್ಥಾನದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ನಿಮ್ಗೆ ಸಿಗಲಿ ಎಲ್ಲ ಏನು ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಸದ್ಯಕ್ಕೆ ಮಹಾಗಠಬಂಧನ್ ಗೆಲ್ಲಿಸೋದು ಫಸ್ಟ್.